Let's go. ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್. ಬೇಗನೆ ಎದ್ದು ಪೂಜೆ ಮಾಡಬೇಕು ಅನ್ಕೋತೀನಿ. ಎಷ್ಟು ಬೇಗ ಇದ್ರೂ ಆಗಲ್ಲ. ಬೆಳಗ್ಗೆ ಬೇಗ ಎದ್ದು ತಿಂಡಿನೆಲ್ಲ ಮಾಡಿಬಿಟ್ಟು ನನ್ನ ಮಗಳನ್ನೆಲ್ಲ ಅಂಗನವಾಡಿಗೆ ಬಿಟ್ಟು ಬಂದು ಅಲ್ಲಿಂದ ನೀರು ಬಿಟ್ಬಿಟ್ಟಿದ್ರು ಅಂತ ಬೇಗ ಬಟ್ಟೆನೆಲ್ಲ ತೊಳೆದಾಕ್ಬಿಟ್ಟು ಅಲ್ಲಿಂದ ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದೆ. ಎಷ್ಟೇ ಬೇಗ ಎದ್ದು ಎಷ್ಟೇ ಬೇಗ ಕೆಲಸ ಮುಗಿಸಿದ್ರು ಟೈಮ್ ಆಗೋದೇ ಗೊತ್ತಾಗಲ್ಲ ಮಾತ್ರ. ಹಂಗಾದ್ರೂ ಬೇಗನೆ ಪೂಜೆ ಮಾಡೋಣ ಅಂತೇಳಿ ಹೋಗಿ ಪೂಜೆಗೆ ಅಂತೇಳಿ ಕೂತ್ಕೊಂಡು ಪೂಜೆನೆಲ್ಲ ಮುಗಿಸ್ದೆ. ಅದಾದಮೇಲೆ ತಿಂದಿರಲ್ಲ, ಟೈಮ್ ಬೇರೆ ಆಗ್ಬಿಟ್ಟಿತ್ತು. ಆಮೇಲೆ ತಿಂಡಿ ಹಾಕೊಂಡು ಟೊಮೊಟೊ ಮತ್ತು ಮಾಡಿದ್ದು ಸೈಡಿಗೆ ಮೊಳಕೆ ಕಾಳು ಸಾರು ಅಂತೇಳ್ಬಿಟ್ಟು ಮೊಳಕೆ ಕಾಳು ಸಾಂಬಾರು ಹಾಕೊಂಡು ತಿಂತಾ ಇದ್ದೆ ಜೊತೆಗೆ. ಅದೆಲ್ಲ ಆದಮೇಲೆ ಮತ್ತೆ ನಾನು ನೈಟ್ ಐಸ್ ಕ್ರೀಮ್ ಮಾಡಿಕ್ಕಿದ್ನಲ್ಲ, ಅದನ್ನು ನಾನು ಟೇಸ್ಟೇ ನೋಡಿರಲಿಲ್ಲ. ನನ್ನ ಮಗಳೊಬ್ಳು ತಿಂದಿದ್ದು, ಅವಳಿಗೆ ತಿಂದಿದ್ದೆ ನೋಡ್ರಿ ಜ್ವರನೇ ಬಂದುಬಿಟ್ಟಿತ್ತು ಐಸ್ ಕ್ರೀಮ್ ತಿಂದು. ಅದೆಲ್ಲ ಆದಮೇಲೆ ನಾನು ಸ್ವಲ್ಪ ಐಸ್ ಕ್ರೀಮ್ನೆಲ್ಲ ತಿಂದ್ಬಿಟ್ಟು ಸಂಜೆ ಅವಳಿಗೆ ನೋಡಿರಿ ತುಂಬ ಕೆಮ್ಮು ಬರ್ತಿತ್ತು ಅವಳಿಗೆ. ಅದಾದಮೇಲೆ ಅವಳಿಗೆ ಸ್ವಲ್ಪ ಶುಂಠಿ ಕಾಫಿ ಇಟ್ಕೊಳ್ಳೋಣ ಅಂತ ಶುಂಠಿ ಮೆಣಸು ಹಾಕ್ಬಿಟ್ಟು ಚೆನ್ನಾಗಿ ಜಜ್ಜಬೇಕು. ಜಜ್ಜಿರೇನೆ ಸರಿಯಾಗೋದು. ಅವಳಿಗೆ ಇಷ್ಟು ಕಫ ಆಗ್ಬಿಟ್ಟಿದೆ ಅಂದರೆ ತುಂಬ ಕಫ ಆಗ್ಬಿಟ್ಟಿತ್ತು. ಅದಕ್ಕೆ ಅದನ್ನೆಲ್ಲ ಚೆನ್ನಾಗಿ ಜಜ್ಜಿಬಿಟ್ಟು ಅದನ್ನು ಕುದಿಯೋ ನೀರೊಳಗೆ ಹಾಕ್ಕೋಬೇಕು. ಒಂದು ಸೈಡಿಗೆ ನೀರು ಕುದಿಯೋಕೆ ಇಟ್ಟಿದ್ದೆ ಫಸ್ಟೇ. ಅದಕ್ಕೆ ಬೇಗನೆ ಶುಂಠಿ ಮತ್ತು ಮೆಣಸು ಕುಟ್ಟಿರೋದು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ದೆ. ಅದು ಅದರದ್ದು ಆರಾಮ ಎಲ್ಲ ಬರಬೇಕು. ಆವಾಗ ಆರಾಮ ಬಂದಮೇಲೆ ಸ್ವಲ್ಪ ನಾನು ಸಕ್ಕರೆನೇ ಜಾಸ್ತಿನೇ ಹಾಕಿದೆ, ಏಕೆಂದರೆ ಘಾಟ್ ಇರುತ್ತೆ ಅಂತ ಹೇಳಿ. ಅದಾದಮೇಲೆ ಕಾಫಿ ಪುಡಿ ಹಾಕಿ ಚೆನ್ನಾಗಿ ಕುದಿಸಿ ಅವಳಿಗೆ ಒಂದು ಲೋಟ ನನಗೊಂದು ಲೋಟ ಕುಡಿಸ್ದೆ. ಪಾಪು ಹುಷಾರಿಲ್ಲಿಂದ ಏನೂ ವಿಡಿಯೋ ಮಾಡೋಕ್ಕಾಗಿಲ್ಲ. ಇಷ್ಟ ಆಗಿತ್ತು ಇವತ್ತಿನ ಬ್ಲಾಗ್.